ಸಿ.ಎ. ದಯಾನಂದ್ ಬೊಂಗಳೆ ಸರ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಅವರು ಒಂಥರ ಡೌನ್ ಟು ಅರ್ತ್. ಅಲ್ಲಿಗೆ ನಾನು 3 to 4 ಲ್ಯಾಕ್ ಇದಕ್ಕೆ ಅವರೇಜ್ಗೆ ನಾನು 1,14,000ವರೆಗೂ ನಂದು ಪೋರ್ಟ್ಫೋಲಿಯೋ ಪ್ಲಸ್ಸಲ್ಲಿದ್ದೀನಿ. 26,300ನ ಬೈ ಮಾಡಿದ್ದೀನಿ. ಅಂದರೆ 25,600 ಯಾಕೆ ನಾನು ಸೆಲ್ ಮಾಡಿದ್ದೀನಿ ಅಂದರೆ ನಂಗೆ ಅಲ್ಲಿ ಪ್ರೀಮಿಯಮ್ ಚೆನ್ನಾಗಿ ಸಿಗ್ತಿದೆ. 85 ರೂಪೀಸ್ ಪ್ರೀಮಿಯಮ್ ಇತ್ತು ನನಗೆ. ಸೊ ಅದಕ್ಕೆ ಅದನ್ನು ಸೆಲ್ ಮಾಡಿದ್ದೀನಿ. ನಮ್ಮ ಎಡ್ಜಿಂಗ್ ಪೊಸಿಷನ್ಸ್ ಎಲ್ಲ ನೀಟಾಗಿ ನಾವು ಎಡ್ಜ್ ಮಾಡ್ಕೊಂಡಿದ್ರೆ ನಮ್ಗೆ ಅದು ಕೂಡ ಪ್ರಾಫಿಟ್ ಆಗಿರುತ್ತೆ. ಸ್ಟಾಪ್ ಲಾಸ್ ಅನ್ನೋದೇ ಮಾತೇ ಬೇಡ ನಮಗೆ. ವಿಷ್ಣುವರ್ಧನ ಫಿಲ್ಮ್ ಅಲ್ಲಿ ಒಂದು ಸಾಂಗ್ ಇದೆ, ಒಂದೇ ಒಂದು ಆಸೆ ನಂದು, ಸಾವಿರ ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ನನ್ನ ಹೆಸರು ರಘುವೀರ್ ಅಂತ. ನಾನು ಮೂಲತಃ ಬೆಂಗಳೂರಿನವನು. ಸಿ.ಎ. ದಯಾನಂದ್ ಬೊಂಗಳೆ ಸರ್ ರಿಯಲಿ ಐ ರೆಸ್ಪೆಕ್ಟ್ ಲಾಟ್ ಸರ್. ನನಗೆ ಇದ್ರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸಿ.ಎ. ದಯಾನಂದ್ ಬೊಂಗಳೆ ಸರ್ ಅವ್ರನ್ನ ನೋಡಿದ್ದು ಫಸ್ಟ್ ಟೈಮ್ ನಾನು ಬೋಟ್ ಸಮ್ಮಿಟಲ್ಲಿ ವಸಂತ ನಗರದಲ್ಲಿ ಮಾಡಿದ್ರು. ಸೊ ಆವಾಗ ಅವರ ಟೀಚಿಂಗ್ ಸ್ಕಿಲ್ಲು, ಅವ್ರದ ಕೆಲವೊಂದು ಸ್ಟ್ರಾಟಜಿಗಳು ತುಂಬ ಇಷ್ಟ ಆಯಿತು. ನಾನು ಅದನ್ನು ಇಷ್ಟಪಟ್ಟು ಕೆಲವೊಂದಷ್ಟು ಇನ್ಸ್ಟಿಟ್ಯೂಷನ್ಗೆ ಎಲ್ಲ ಕೂಡ ನಾನು ಅಂದರೆ ಜರಡಿ ಹಿಡಿದಿದ್ದೆ. ಅಂದರೆ ನೋಡಿದ್ದೆ ಆ ಎಲ್ಲ ಇನ್ಸ್ಟಿಟ್ಯೂಷನ್ಗಳಲ್ಲೂ ಕೂಡ ಫೀಸ್ ಸ್ಟ್ರಕ್ಚರ್ಸ್ ಎಲ್ಲ ಜಾಸ್ತಿ ಇತ್ತು. ಇಷ್ಟು ಫೀಸ್ ಕಮ್ಮಿಯಲ್ಲಿ ಇಷ್ಟು ಕಲಿಸ್ಕೊಡ್ತಾರಾ ಅನ್ನೋದು ನನಗೊಂದು ಇದಿತ್ತು. ಬಟ್ ಇಲ್ಲಿ ಡೌಟ್ ಇದ್ದಿದ್ದು ಕೂಡ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ಸ್ಗಿಂತ ನನಗೆ ನನ್ನ ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಟೀಚಿಂಗ್ ಮಾಡಿದ್ರು. ಸ್ಕಿಲ್ಲು ಅಥವಾ ನನಗೆ ಅಂದ್ಕೊಂಡಿರೋ ನಾಲೆಡ್ಜ್ ಆಗಲಿ ಎಲ್ಲನೂ ಅಷ್ಟೇ. ಈ ಎಡ್ಜಿಂಗ್ ಸ್ಟಾರಲ್ಲಿ ಅಂದರೆ ಏನು ಎಡ್ಜಿಂಗ್ ಸ್ಟಾರ್ ಅಂತ ಒಂದು ಸರ್ಗೆ ಸುಮ್ಮನೆ ಅವ್ರಿಗೆ ಬಿರುದು ಕೊಟ್ಟಿಲ್ಲ. ಅಂದರೆ ಕಮೆಂಟ್ಸು ಜನ ಏನು ಹೇಳ್ತಾರೆ ಅದು ಸುಮ್ಮನೆ ಹೇಳ್ತಾ ಇಲ್ಲ ಅಂತ ನನ್ನ ರಿಯಲ್ ಫೀಲ್ ನನಗೆ ಆಗಿದೆ ನನಗೆ ಇಲ್ಲಿ. ಸೊ ಅದನ್ನು ನಾನು ಫೀಲ್ ಮಾಡ್ತಾ ಇದ್ದೀನಿ. ಅದು ಕಲ್ತಿದ್ದೀನಿ ಕೂಡ. ನನ್ನ ಪೋರ್ಟ್ಫೋಲಿಯೋ ನಿಮ್ಗೆ ಬೇಕಾದ್ರೆ ನಾನು ತೋರಿಸ್ತೀನಿ, ಪೇಪರ್ ಟ್ರೇಡ್ ಮಾಡಿರುವಂಥದ್ದನ್ನು ನಿಮಗೆ. ಅದಲ್ಲದೆ ನಾನು ಇವತ್ತು ರಿಯಲ್ ಟ್ರೇಡ್ ಕೂಡ ನಾನು 2 ಡೇಸಿಂದ ಮಾಡ್ತಾ ಇದ್ದೀನಿ. ಅದು ಕೂಡ ನನ್ನ ಜರ್ನಿ ಹೇಗಿದೆ ಅಂತ ಕೂಡ ಸರ್ ನನಗೆ ಆ್ಯಕ್ಚುಲಿ ಏನಿದೆ ಹಂಗೆ ತೋರಿಸ್ತೀನಿ. ದಯಾನಂದ್ ಬೊಂಗಳೆ ಸರ್ ಹತ್ರ ಒಂದು ಇದಿದೆ, ಏನೋ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗೆ ಚಾಣಕ್ಯ ಅನಾಲಿಸಿಸ್ ಅಂತ ಅಂದ್ಬಿಟ್ಟು ಒಂದು ನಮಗೆ ಪ್ರತಿದಿನ ನಮಗೆ ಅದನ್ನು ನೋಡ್ಕೊಂಡು ನಾವು ಟ್ರೇಡ್ ಮಾಡಿದ್ರು ಕೂಡ ಸಾಕು. ಒಂದು ಮಿನಿಮಮ್ ಎಕ್ಸಾಂಪಲ್ ಒಂದು ಇಷ್ಟು ಪ್ರಾಫಿಟ್ ಅಂದ್ಕೊಂಡಿರೋಷ್ಟು ನಾವು ರೀಚ್ ಮಾಡೇ ಮಾಡ್ತೀವಿ. ಸೊ ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಎಲ್ಲೋ 20 ಡೇಸಲ್ಲಿ 1 or 2 ಡೇಸ್ ಆಗ್ಬೋದು. ಸೊ ಮಂತ್ಲಿ 20 ಡೇಸಲ್ಲಿ ಖಂಡಿತ 95% ವರ್ಕ್ ಆಗೇ ಆಗುತ್ತೆ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ನಾನು ಹೇಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ ಅದು. ಮತ್ತು ನನ್ನ ಟ್ರೇಡಿಂಗ್ ಜರ್ನಿ ಹೇಳಬೇಕು ಅಂದರೆ ನನಗೆ 2020ಯಲ್ಲಿ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಬಟ್ ನಾನು ಏನು ಮಾಡ್ತಿದ್ದೆ ಅವಾಗ ಬರೀ ನೇಕೆಡ್ನ ಬೈ ಮಾಡ್ತಿದ್ದೆ. ಬಟ್ ಅದಕ್ಕೆ ಎಡ್ಜಿಂಗ್ ಕೂಡ ನನಗೆ ಗೊತ್ತೇ ಇರಲಿಲ್ಲ. ಸೊ ನಮ್ಮ ಎಡ್ಜಿಂಗ್ ಸರ್ ಸಿ.ಎ. ದಯಾನಂದ್ ಬೊಂಗಳೆ ಸರ್ ನನಗೆ ಇವತ್ತು ಏನು ಟೀಚ್ ಮಾಡಿದ್ದಾರೆ ಅಥವಾ ಅವರ ಸ್ಟಾಪ್ ಮೆಂಟರ್ಸ್ ಏನು ಟೀಚ್ ಮಾಡಿದ್ದಾರೆ ಅದು ನನಗೆ ಇವತ್ತಿಗೆ ನೆಕ್ಸ್ಟ್ ಲೆವೆಲ್ಗೆ ಕಾನ್ಫಿಡೆಂಟ್ ಇದೆ. ಸೊ ಪ್ರತಿಯೊಂದು ಪೊಸಿಷನ್ನ ಕೂಡ ನಾನು ಎಡ್ಜಿಂಗ್ ಮಾಡ್ಕೋತಾ ಇದ್ದೀನಿ. ಈ ಎಡ್ಜಿಂಗ್ ಮಾಡ್ಕೊಳ್ಳೋದ್ರಿಂದ ಪೊಸಿಷನ್ಸು ನಮಗೆ ಕಾಮಾಗಿ ನೀವು ಬೇಕಾದ್ರೆ ಇಲ್ಲಿ ಟ್ರೇಡ್ ಹಾಕ್ಬಿಟ್ಟು ನೀವು ಕಂಫರ್ಟಬಲ್ ಆಗಿ ಹೋಗಿ PVR ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡ್ಬೋದು. ಅಂದರೆ ಅಷ್ಟು ಕಾನ್ಫಿಡೆಂಟು ನಮಗೆ. ನಾನು ಓವರಾಗಿ ಹೇಳ್ತಾ ಇಲ್ಲ, ನೀವು ಬೇಕಾದ್ರೆ ಬಂದು ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ಹೇಳ್ಬೋದು ಮಾತಲ್ಲಿ ನಿಮಗೆ ಎಕ್ಸೈಟ್ ಆಗಿ. ನನ್ನ ಪ್ರಾಫಿಟ್ ಇರೋದಕ್ಕೂ ಅಷ್ಟೇ, ನನ್ನ ಲಾಸ್ ಆದರೂ ಕೂಡ ನನಗೆ ಗೊತ್ತಾಗುತ್ತೆ ಎಷ್ಟು ಲಿಮಿಟ್ ಲಾಸ್ ಅಥವಾ ಪ್ರಾಫಿಟ್ ಅಂತ. ಪ್ರಾಫಿಟ್ ಒಂದು ಲಿಮಿಟ್ ಇರುತ್ತೆ, ಅಷ್ಟೇ ಕೂಡ ಲಾಸ್ ಕೂಡ ಲಿಮಿಟ್ ಆಗಿರುತ್ತೆ. ಈ ಚಾಣಕ್ಯ ಅನಾಲಿಸಿಸ್ ಪ್ರಕಾರ ನಾವು ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಎಡ್ಜಿಂಗ್ ಮಾಡ್ಕೊಂಡು ಪೊಸಿಷನ್ಸ್ನ ನಾವು ಟ್ರೇಡ್ ಮಾಡೋದ್ರಿಂದ. ಸೊ ಎಸ್ಪೆಷಲಿ ಸಿ.ಎ. ದಯಾನಂದ್ ಬೊಂಗಳೆ ಸರ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇದೇ ನಮಗೆ ಬೇಕಾಗಿರೋದು. ಈ ನಾವು ಪ್ರತಿಯೊಂದು ನಾವು ನೇಕೆಡ್ನ ಬೈ ಮಾಡೋ ಬದಲು ಫಸ್ಟ್ ಪೂರ್ತಿ ಕಲ್ತ್ಕೊಂಡು ಇದನ್ನ ಟ್ರೇಡ್ ಮಾಡೋದು ಬೆಟರ್ ಅಂತ ನನಗೆ ಅನಿಸುತ್ತೆ ಸರ್. ಹಾಗೆ ಬೇರೆ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ನಮಗೆ ಸ್ಟಾಪ್ ಲಾಸ್ ಇಡೋದನ್ನ ಹೇಳ್ಕೊಡ್ತಾರೆ. ಇವರು ಸ್ಟಾಪ್ ಲಾಸ್ ಇಡಬೇಡಿ ಅಂತ ಹೇಳ್ತಾರೆ. ಸೊ ನನಗೆ ಭಯ ಆಗ್ತು, ಇವರು ಸ್ಟಾಪ್ ಲಾಸ್ನ ಇಡಬೇಡ ಅಂತಾರಲ್ಲ ಇವರು ಅಂತ. ಯಾಕೆಂದ್ರೆ ನನ್ನ ಪೊಸಿಷನ್ಸ್ ಏನಾಗುತ್ತೆ ಅಂತ. ಸೊ ಎಡ್ಜಿಂಗ್ ಬಗ್ಗೆ ನನಗೆ ನಾಲೆಡ್ಜ್ ಇರಲಿಲ್ಲ. ಇಲ್ಲಿ ಬಂದಮೇಲೆ ಸ್ಟಾಪ್ ಲಾಸ್ ಇಡೋದೇ ಬೇಡ ನಮಗೆ. ಯಾಕಂದ್ರೆ ಒಂದೊಂದ್ಸರಿ ಏನಾಗುತ್ತೆ ಗೊತ್ತಾ, ಒಂದು ಇಂಜೆಕ್ಷನ್ ಥರ ಕ್ಯಾಂಡಲ್ಗಳ ಫಾರ್ಮ್ ಆಗುತ್ತೆ. ನಾವು ಏನೇ ಆದರೂ ಆಗಲಿ ನಮ್ಮ ಎಡ್ಜಿಂಗ್ ಪೊಸಿಷನ್ಸ್ ಎಲ್ಲ ನೀಟಾಗಿ ನಾವು ಎಡ್ಜ್ ಮಾಡ್ಕೊಂಡಿದ್ರೆ ನಮ್ಗೆ ಅದು ಕೂಡ ಪ್ರಾಫಿಟ್ ಆಗಿರುತ್ತೆ. ಸ್ಟಾಪ್ ಲಾಸ್ ಅನ್ನೋದೇ ಮಾತೇ ಬೇಡ ನಮಗೆ. ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಇಡಲ್ಲ. ನೀವು ಬೇಕಾದ್ರೆ ಸ್ಟಾಪ್ ಲಾಸ್ ಅನ್ನೋದು ಮರ್ತ್ಬಿಡ್ತೀರಾ ಅನ್ಸುತ್ತೆ. ಆ ಪದ ಅನ್ನೋದು ನಾವು ಮರ್ತ್ಬಿಡ್ತೀವಿ ಅನ್ಸುತ್ತೆ. ಅಂದರೆ ಎಡ್ಜಿಂಗ್ ಅಷ್ಟು ಚೆನ್ನಾಗಿದೆ ಅಂತ ಹೇಳಕ್ ಬರ್ತಾ ಇದ್ದೀನಿ ಸರ್. ಸಿ.ಎ. ದಯಾನಂದ್ ಬೊಂಗಳೆ ಸರ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಅವರು ಒಂಥರ ಡೌನ್ ಟು ಅರ್ತ್. ಅಂದರೆ ನನಗೆ ಅವರು ಮೊನ್ನೆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ನನ್ನ ಮೆಂಟರ್ಶಿಪ್ ಕ್ಲಾಸಲ್ಲಿ ಕೂತಿದ್ದಾಗ ಒಂದು ಮಾತು ಹೇಳಿದ್ರು ಅವರು. ಏನಂತಂದರೆ, ಸರ್ ನಾವು ಇಷ್ಟು ಫೆಸಿಲಿಟಿ ಕೊಟ್ಟಿದ್ದೀವಿ, ಇಷ್ಟು ಕಡಿಮೆ ಪ್ರೈಸಲ್ಲಿ ನಾವು ಕೊಡ್ತೀವಿ. ಅಂದರೆ ನಾವು ಪ್ರಾಫಿಟ್ ಮಾಡಬೇಕನ್ನೋ ಉದ್ದೇಶ ಇಲ್ಲ ನನಗೆ, ಜನಕ್ಕೆ ಕಲಿಸ್ಬೇಕು ಅನ್ನೋದು ಇದೆಯಲ್ಲ ಇಂಟೆನ್ಷನ್ನು. ಬೈ ಹಾರ್ಟಲ್ಲಿ ಬೈ ವರ್ಡ್ಸಲ್ಲಿ ಅವ್ರನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅವ್ರು ಮನುಷ್ಯ ಒಬ್ರು ಸುಳ್ಳು ಹೇಳ್ತಾರೆ ನಿಜ ಹೇಳ್ತಾರೆ ಅಂತ. ಸೊ ಅವ್ರ ಐ ಕಾಂಟ್ಯಾಕ್ಟ್ ನಾನು ಮಾತಾಡಿದಾಗ ಅವರು ಮಾತಲ್ಲಿ ಅವ್ರ ಇಂಟೆನ್ಷನ್ಲಿ ಪ್ರತಿಯೊಂದರಲ್ಲೂ ಜನಕ್ಕೆ ಒಂದೇನೋ ಒಂದು ಕಲಿಸ್ಬೇಕು ಅನ್ನೋ ಇಂಟೆನ್ಷನ್ ಚೆನ್ನಾಗಿದೆ. ಸೊ ಅದು ನನಗೆ ಐ ಲವ್ ಇಟ್ ಅಂತ. ನನ್ನ ಪರ್ಸ್ನಲ್ ಬಿಫೋರ್ ನನ್ನ ಈ ಜರ್ನಿಗೆ ಸ್ಟಾರ್ಟ್ ಅಂದರೆ ಈ ನಮ್ಮ ಸಿ.ಎ. ದಯಾನಂದ್ ಬೊಂಗಳೆ ಇನ್ಸ್ಟಿಟ್ಯೂಷನ್ ಬರೋಕ್ಕೆ ಮುಂಚೆ ನಂದು ಲಾಸ್ ಆಗಿತ್ತು. ಬಟ್ ಬೇಡ ನಾನು ಎಕ್ಸ್ಪ್ಲೇನ್ ಮಾಡೋದು. ಬಟ್ ಲಾಸ್ ಆಗಿತ್ತು.
ಆ ಲಾಸ್ನ ಕೂಡ ನಾನು ಇಲ್ಲಿ ರೆಕವರ್ ಮಾಡ್ಕೋತೀನಿ. ಅಂದ್ರೆ ಈ ವಿಷ್ಣುವರ್ಧನ ಫಿಲಿಮ್ ಅಲ್ಲಿ ಒಂದು ಸಾಂಗ್ ಇದೆ, ಒಂದೇ ಒಂದು ಆಸೆ ನಂದು 1000 ಕೋಟಿ ಮಾಡ್ತೀನಿ ಅರಮನೆಯಲ್ಲೇ ಬದುಕ್ತೀನಿ ಅನ್ನೋ ಒಂದು ಚೆನ್ನಾಗಿದೆ. ನಿಜವಾಗ್ಲೂ ಇಲ್ಲಿ ಬಂದ್ಮೇಲೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಜರ್ನಿ ನಾನು ನೋಡಿದ್ಮೇಲೆ ನಾನು ಖಂಡಿತ ನಾನು ಮಾಡ್ತೀನಿ ಅಂತ ನನಗೆ ಅನ್ಸಿದೆ. ಒಂದು ಲೆವೆಲ್ಗೆ ನಾನು ಖಂಡಿತ ಹೋಗ್ತೀನಿ. ನನ್ನಲ್ಲಿ ತುಂಬಾ ದುರಾಸೆ ಇಲ್ಲ, ಅದನ್ನು ಕೂಡ ಇಲ್ಲಿ ನನಗೆ ಕಲ್ತಿದ್ದೀನಿ ಸರ್. ಇಲ್ಲಿ ಇನ್ನೊಂದು ಹೇಳಬೇಕು ಅಂದ್ರೆ ಸರ್, ಅಲ್ಲಿಗೆ ನಾನು 3 to 4 lakh ಇದಕ್ಕೆ ಅವರೇಜ್ಗೆ ನಾನು 1,14,000 ವರೆಗೂ ನಂದು ಪೋರ್ಟ್ಫೋಲಿಯೋ ಪ್ಲಸ್ ಅಲ್ಲಿ ಇದ್ದೀನಿ. ಅದಲ್ಲದೆ ನಾನು 2 days ಇಂದ ಟ್ರೇಡ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ನನಗೆ ಒಂದು 7+ ನನಗೆ ಪ್ರಾಫಿಟ್ ಆಯಿತು. ಇವತ್ತು ಆಲ್ರೆಡಿ ನನ್ನ ಪೊಸಿಷನ್ ಸರ್ ಫೇವ್ರೆಟ್ ಒಂದು ಹೇಳಿದರು ನನಗೆ. ಸೊ ಅದು ಕ್ಲಾಸಲ್ಲಿ ಅದು ಕೂಡ ಚೆನ್ನಾಗಿ ವರ್ಕ್ ಆಗ್ತಿದೆ. ನನಗೆ ಇವತ್ತು ನನಗೊಂದು 9K ವರೆಗೂ ಪ್ರಾಫಿಟಲ್ಲಿ ನಂದು ಹೋಗ್ತಾ ಇದೆ. ಈಗ ಇನ್ನೂ ಪೊಸಿಷನ್ ಕೂಡ ನಾನು ಎಡ್ಜಿಂಗ್ ಮಾಡ್ಕೊಂಡಿದ್ದೀನಲ್ಲ, ಸೊ ಅದಕ್ಕೆ ನಾನು ಇನ್ನೂ ಅದನ್ನು ಪೊಸಿಷನ್ನ ಇದು ಮಾಡಿಲ್ಲ. ನಾನೀಗ 25,600 ಸಿನ ಸೆಲ್ ಮಾಡಿದ್ದೀನಿ, 26,300ನ ಬೈ ಮಾಡಿದ್ದೀನಿ. ಅಂದರೆ 25,600 ಯಾಕೆ ನಾನು ಸೆಲ್ ಮಾಡಿದ್ದೀನಿ ಅಂದರೆ ನಂಗೆ ಅಲ್ಲಿ ಪ್ರೀಮಿಯಂ ಚೆನ್ನಾಗಿ ಸಿಗ್ತಿದೆ. 85 ರೂಪೀಸ್ ಪ್ರೀಮಿಯಂ ಇತ್ತು ನನಗೆ. ಸೊ ಅದಕ್ಕೆ ನಾನು ಅದನ್ನು ಸೆಲ್ ಮಾಡಿದ್ದೀನಿ. ಮತ್ತು 26,300ನ ಬೈ ಮಾಡಿದ್ದೀನಿ, ಯಾಕೆಂದರೆ ಮಾರ್ಜಿನ್ ಕಮ್ಮಿ ಆಗಲಿಕ್ಕೆ. ಸೊ ಇದನ್ನ ಹಂಗೆ ಇಟ್ಕೊಂಡಿದ್ದೀನಿ. ಈಗಲೂ ಕೂಡ ನಾನು ಆಲ್ರೆಡಿ ಪ್ರೀಮಿಯಂ ಕರಗಿದೆ, ಒಂದು 3,000ವರೆಗೂ ಆ ಒಂದು ಪೊಸಿಷನ್ಸಲ್ಲಿ ನನಗಿದೆ. ಓವರಾಲ್ ನನಗೆ 9K ವರೆಗೂ ಪ್ರಾಫಿಟಲ್ಲೇ ಇದ್ದೀನಿ. ನಾನು ಜಸ್ಟ್ 3 lakh ಅಷ್ಟೇ ನನ್ನ ಓವರಾಲ್ ನಂದು ಇರೋದು ನನ್ನ ಫಂಡು. ಬಟ್ ನಾನು 2 lakh ಮಾತ್ರ ರಿಲೀಸ್ ಮಾಡಿ ನಾನು ಪ್ರತಿದಿನ ಎಸ್ಟರ್ಡೇಗೆ 7K ಮಾಡಿದೆ, ಇವತ್ತು ನಂದು 9K ಆಯಿತು. ಬಟ್ ನನ್ನ ಇದ್ದಿದ್ದು ವ್ಯೂ ನನ್ನ ಬಸ್ 0.88% ಅಷ್ಟೇ ನಂದು ಇದ್ದಿದ್ದು ನನ್ನ ಟಾರ್ಗೆಟು. ಬಟ್ ಅದಕ್ಕಿಂತ ನಾನು ನೆಕ್ಸ್ಟ್ ಲೆವೆಲ್ಗೆ ನನಗೆ ರೀಚ್ ಆಗ್ತಿದೆ ನನ್ನ ಇದು. ನಂದು ಪ್ರತಿದಿನ ಎಕ್ಸಾಂಪಲ್ ನಾನು 2K ಅಷ್ಟೇ ಇದ್ದಿದ್ದು, ಬಟ್ ನನಗೆ ಅದಕ್ಕಿಂತ ಎಕ್ಸ್ಪರ್ಟ್ಗಿಂತ ಜಾಸ್ತಿನೇ ಸಿಗ್ತಿದೆ. ನನ್ನ ಈ ಇನ್ಸ್ಟಿಟ್ಯೂಷನ್ ಸಿ ಎ ದಯಾನಂದ ಬೊಂಗಾಳೆ ಇನ್ಸ್ಟಿಟ್ಯೂಷನ್ಸಲ್ಲಿ ನಾನು ಕಲ್ತಿದ್ದರಿಂದ ನನಗೆ ಅದನ್ನು ಹೇಳೋದಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲೋದು ನನ್ನ ಮಾತುಗಳಲ್ಲಿ ಅಥವಾ ವರ್ಡ್ಸಲ್ಲಿ. ಅದನ್ನು ಹೇಳೋಕ್ಕೆ ನಾನು ಮನಸ್ಫೂರ್ತಿಯಾಗಿ ಹೇಳ್ತೀನಿ ಸರ್, ಶೋರ್ ಸರ್. ನನಗೆ ಆ್ಯಕ್ಚುಲಿ ಅದೇ ಬಿಫೋರ್ ನಾನು ನೇಕೆಡ್ ಟ್ರೇಡ್ ಮಾಡ್ತಿರೋ ಇದು. ಬಟ್ ಈಗ ನನಗೆ ಇಲ್ಲಿ ಐರನ್ ಕಾಂಡರು, ಐರನ್ ಪ್ಲೇ ಮತ್ತು ಆಫ್ ಮೂನ್ ಸ್ಟ್ರಾಟಜಿಗಳು ತುಂಬ ಇಷ್ಟ ಆಯ್ತು ನನಗೆ. ಆ ಸ್ಟ್ರಾಟಜಿ ಬಗ್ಗೆ ನನಗೆ ಬೇಸಿಕಲ್ಲ, ಅದ್ರ ಬಗ್ಗೆ ನಾನು ಕೇಳೇ ಇರಲಿಲ್ಲ ವಿಚಾರ. ಬಟ್ ಇಲ್ಲಿ ಬಂದಮೇಲೆ ಸೊ ಆ ಸ್ಟ್ರಾಟಜಿಗಳಲ್ಲೇ ನಾನು ಈಗ ವರ್ಕ್ ಮಾಡ್ತಾ ಇರೋದು ಕೂಡ ಅದರಲ್ಲೇ ನಾನು ಪ್ರಾಫಿಟ್ ಮಾಡ್ತಾ ಇರೋದು. ಅದಲ್ಲದೆ ನನಗೆ ಇಂಟ್ರಾಡೇಗೆ ಪ್ರತಿದಿನ ಹೇಗೆ ಪಿಕ್ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಟ್ಟಿದ್ದಾರೆ. ಅಂದರೆ ಪ್ರತಿದಿನ ನಾನು ಸ್ಟಾಕ್ಗಳನ್ನ ಯಾವ ಥರ ಪ್ರತಿದಿನ ಟ್ರೇಡ್ಗೆ ನಾನು ತಗೊಳ್ಳಿಕ್ಕೆ ಹೇಗೆ ಪಿಕ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟು. ಪ್ರತಿಯೊಬ್ಬರಿಗೂ ಅದು ಕ್ವಶನ್ಸ್ ಇರುತ್ತೆ, ನಾವು ಎಲ್ಲಿಂದ ಆ ಸ್ಟಾಕ್ಗಳನ್ನ ಪಿಕ್ ಮಾಡ್ತೀವಿ ಅಂತ. ಆ ಇದನ್ನು ಕೂಡ ಇಲ್ಲೇ ಬಂದು, ಯಾಕಂದ್ರೆ ನಾನು ನಿಮ್ಗೆ ಹೇಳ್ಬಿಡ್ಬೋದು, ಬಟ್ ಹೇಳೋದ್ರಿಂದ ನಿಮಗೆ ಅಂದರೆ ಎಲ್ಲೆಲ್ಲಿ ಅಂತ. ಬಟ್ ಅದು ಕ್ಲಾಸಲ್ಲಿ ಬಂದು ಅಟೆಂಡ್ ಮಾಡಿ ಅದು ನಮ್ಮ ಡೌಟ್ಸ್ ಬಂದೆಲ್ಲ ಕ್ಲಿಯರ್ ಆದಾಗಲೇ ನಮ್ಗೆ ಗೊತ್ತಾಗೋದು. ಸೊ ಇಲ್ಲಿ ಸ್ಟ್ರಾಟಜಿ ನನಗೆ ಐರನ್ ಕಾಂಡರು ಅಂದರೆ ನಾನು ಹೇಳೋದು ನಿಮಗೆ ಐರನ್ ಕಾಂಡರು, ಐರನ್ ಪ್ಲೇ ಮತ್ತು BRS ಸ್ಟ್ರಾಟಜಿ ಅಂತ ಅದು, ಮತ್ತು ಇಂಟ್ರಾಡೇಗೆ 8/21 ಸ್ಟ್ರಾಟಜಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಹೇಳಿದ್ನಲ್ಲ 3 lakh to 4 lakh ಆ ಇನ್ವೆಸ್ಟ್ಮೆಂಟಲ್ಲಿ 1,14,000ವರೆಗೂ ನಾನು ಅರ್ನ್ ಮಾಡಿದ್ದೀನಿ. ಸೊ ಪರ್ಫೆಕ್ಟ್ಲಿ ವರ್ಕಿಂಗ್ BRS ಸ್ಟ್ರಾಟಜಿ ಆಗಲಿ ಅಥವಾ ಐರನ್ ಕಾಂಡರ್, ಐರನ್ ಪ್ಲೇ ಆಗಲಿ. ಬಟ್ ಇವತ್ತಿನ ಇದಕ್ಕೆ ಐರನ್ ಪ್ಲೇ, ಐರನ್ ಕಾಂಡರ್ ಹಾಕಕ್ಕೆ ಸೂಕ್ತ ಅಲ್ಲ. ಯಾಕೆಂದರೆ ನಮ್ಮ ವ್ಯೂ ಅದು ಕೂಡ ಇವರೇ ಹೇಳ್ಕೊಡ್ತಾರೆ, ಯಾವ ಥರ ನಾವು ವ್ಯೂ ನೋಡಬೇಕು, ಏನಿದೆ ವ್ಯೂ. ಈಗ ಎಸ್ಟರ್ಡೇ ಕೂಡ ಬೇರಿಶ್ ವ್ಯೂ, ಇವತ್ತು ಕೂಡ ಬೇರಿಶ್ ವ್ಯೂ. ಸೊ ಆ ವ್ಯೂನ ನಮಗೆ ಇಲ್ಲಿ ಒಂದು ಮೈಂಡ್ಸೆಟ್ನ ಕೂರಿಸ್ತಾರೆ ಈ ನಮ್ಮ ಮೆಂಟರ್ಶಿಪ್ ಕ್ಲಾಸಲ್ಲಾಗಲಿ ಅಥವಾ ನಮ್ಮ ಸರ್ ವರ್ಕ್ಶಾಪ್ಸಲ್ಲಾಗಲಿ, 3 days ವರ್ಕ್ಶಾಪ್ಸಲ್ಲಾಗಲಿ. ಸೊ ನಮ್ಮ ಪ್ರತಿದಿನ ನಮ್ಗೆ ಇಲ್ಲಿ ಕಲೀಲಿದ್ದು ಇದ್ದೇ ಇರುತ್ತೆ. ಎವ್ರಿಡೇ ಟ್ರೇಡ್ ಮಾಡೋದನ್ನ, ಪ್ರತಿದಿನ ಮಾಡೋದನ್ನ ದಯವಿಟ್ಟು ಬಂದು ಸರ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅಥವಾ ನೀವು ಎಲ್ಲೇ ಕಲೀರಿ, ಇಲ್ಲೇ ಕಲಿಬೇಕು ಅಂತ ಏನಿಲ್ಲ, ಬಟ್ ದಯವಿಟ್ಟು ಕಲ್ತು ಮಾಡಿ. ಎಸ್ಪೆಷಲಿ ನಾನು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದನ್ನ ಎಡ್ಜಿಂಗ್ ಸ್ಟಾರ್ ಅಂತ ನಾನು ಸುಮ್ಮನೆ ಹೇಳಿಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಅಷ್ಟು ಕಂಫರ್ಟಬಲ್ ಆಗಿ ನಾವು ಕೇಳಲಿಕ್ಕೂ ಅಷ್ಟೇ ಕ್ವಶನ್ಸ್ನ ಮೆಂಟರ್ಸ್ ಹತ್ರ ಅಥವಾ ಸರ್ ಹತ್ರನೇ ಆಗಲಿ ಅಷ್ಟು ಚೆನ್ನಾಗಿ ನಮ್ಮ ಹತ್ರ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಅದು ನನಗೆ ಬೇರೆ ಇನ್ಸ್ಟಿಟ್ಯೂಷನ್ ನಾನು ಹೋಗೂ ಇಲ್ಲ, ಬಟ್ ಅದಕ್ಕೆ ನಾನು ಹೋಗಿದ್ರೆ ಮೇ ಬಿ ಅಲ್ಲಿ ಡಿಸಪಾಯಿಂಟ್ ಆಗ್ತಿದ್ದೆ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಐ ಲವ್ ಇಟ್. ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಗಳಲ್ಲಿ ತುಂಬ ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಇರುತ್ತೆ. 6,500ಕ್ಕೆ ಇಷ್ಟು ನಾಲೆಡ್ಜ್ ಅಂದರೆ ಒಂಥರ ನಾವು ಎಲ್ಲೋ ನಿಮಗೆ ಫೀಲ್ ಆಗುತ್ತೆ. ಜಸ್ಟ್ 6,500ಗೆ ಒಂಥರ ಬಿನ್ಗೆ ಹೇಳ್ತಾರಲ್ಲ, ಕೊಡೋದು ತುಂಬ್ಕೊಂಬಿಟ್ಟು ನಾವು ಒಂದಷ್ಟು ನಾಲೆಡ್ಜ್ಗಳಿದೆ. ಅಷ್ಟು ಬರೀ 6,500ಕ್ಕೆ ನಮಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಕೊಡ್ತಿದ್ದಾರೆ ಅಂದರೆ ಐ ರಿಯಲಿ ಅಪ್ರಿಷಿಯೇಟ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಿ ದಯಾನಂದ್ ಸರ್ಗೆ. ನನಗೆ ಸ್ಟಾಕ್ ಮಾರ್ಕೆಟ್ನ ಸಂಪೂರ್ಣ ಶಿಕ್ಷಣ, ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್, ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್, ಚಾಣಕ್ಯ ಅನಾಲಿಸಿಸ್ ಹಾಗೂ ಸಪ್ತ ಸ್ವರಗಳ ಬಗ್ಗೆ ಜ್ಞಾನ. ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ? ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.